ಕೆಲವರಂತೂ ಗಾಡಿನ ಆನ್ ಅಲ್ಲೇ ಇಟ್ಕೊಂಡು ಎಸಿನ ಆನ್ ಮಾಡಿ ವಿಂಡೋನೆಲ್ಲ ಕ್ಲೋಸ್ ಮಾಡ್ಕೊಂಡು ಮಲಗಿರ್ತಾರೆ. ಇಲ್ಲಿ ಕಾಣ್ತಿರೋ ವ್ಯಕ್ತಿ ಚೆನ್ನಾಗಿ ಕುಡಿದು ಕಾರಲ್ಲಿ ಎಸಿ ಆನ್ ಮಾಡಿ ಮಲಗ್ಬಿಟ್ಟಿದ್ದ. ಆದ್ರೆ ಕಾರಲ್ಲಿರೋ ಪೆಟ್ರೋಲ್ ಖಾಲಿಯಾಗಿರೋದ್ರಿಂದ ಎಸಿ ಅಂಡ್ ಇಂಜಿನ್ ಎರಡು ಆಫ್ ಆಗೋಯ್ತು. ಹಾಗಾಗಿ ಒಳಗೆ ಆಕ್ಸಿಜನ್ ಇಲ್ಲದೆ ಅವನು ಸತ್ತೇ ಹೋದ. ಹಾಗೆ ಒಂದು ಚಿಕ್ಕ ಮಗುನ ಅವ್ರ ಪೇರೆಂಟ್ಸ್ ಕಾರಲ್ಲೇ ಮರ್ತು ಬಿಟ್ಟು ಹೋಗಿದ್ರಿಂದ ಆ ಮಗುನು ಕಾರಲ್ಲೇ ಸತ್ತೋಗಿದೆ. ಕಾರಲ್ಲಿ ಮಲ್ಗೋವಾಗ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ವಿಂಡೋನ ಓಪನ್ ಮಾಡಿರ್ಬೇಕು. ಇದರಲ್ಲಿ ಕೆಲವರಿಗೆ ಡೌಟ್ ಬರ್ಬೋದು, ಕಾರಲ್ಲಿ ಉಸಿರಾಡಕ್ ಆಗ್ತಿಲ್ಲ, ಗಾಳಿ ಇಲ್ಲ ಅಂದ್ರೆ ಎದ್ದು ಆಚೆ ಬರ್ಬೋದಲ್ವಾ ಅಂತ. ಆದ್ರೆ ಆ ರೀತಿ ಆಗಲ್ಲ, ಯಾಕಂದ್ರೆ ನಾವು ನಿದ್ದೆ ಮಾಡ್ತಿರೋದ್ರಿಂದ ಆಲ್ರೆಡಿ ಮತ್ತಲ್ಲಿರ್ತೀವಿ. ಅಷ್ಟೇ ಅಲ್ಲದೆ ಕಾರಲ್ಲಿ ಆಕ್ಸಿಜನ್ ಒಂದೇ ಸಲ ಕಡಿಮೆ ಆಗಲ್ಲ, ಸ್ಲೋ ಆಗಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನಮ್ಮ ಬಾಡಿಗೆ ಸೇರ್ಬೇಕಾಗಿರೋ ಆಕ್ಸಿಜನ್ ಲೆವೆಲ್ ಕೂಡ ಕಡಿಮೆ ಆಗಿ ಮೆಟಬಾಲಿಕ್ ಆಕ್ಟಿವಿಟೀಸ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಬ್ರೈನ್ಗೆ ಬೇಕಾಗಿರೋ ಸಫಿಶಿಯಂಟ್ ಆಕ್ಸಿಜನ್ ಸಿಗದೆ ಬ್ರೈನ್ ಫಂಕ್ಷನ್ ಕಡಿಮೆ ಆಗಿ ನಾವು ಇನ್ನೂ ಮತ್ತಲ್ಲಿ ಜಾರ್ತೀವಿ. ಹಾಗೆ ಕೊನೆಗೆ ಪ್ರಾಣನೇ ಹೋಗುತ್ತೆ. ಎಸಿ ಆನ್ ಮಾಡ್ಕೊಂಡು ಕಾರಲ್ಲಿ ನಿದ್ದೆ ಮಾಡಬಹುದು, ಆದ್ರೆ ವಿಂಡೋಸ್ ನ ಸ್ವಲ್ಪ ಆದ್ರೂ ಡೌನ್ ಮಾಡಿ.